ಆಲ್ವೇಸ್ ರೈಟ್ ಅಂತ ಹೇಳಿಲ್ಲ ಅಂದ್ರೆ ನಮ್ಮ ಸರೌಂಡಿಂಗ್ ನಲ್ಲಿ ಇರುವಂತ ಜನರು ನಮ್ಮನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಸಾಕ್ಬಿಡ್ತಾರೆ. ನಾನು ಹೇಳ್ತಾ ಇರುವಂತ ವಿಷಯ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ಬಹುದು. ನಾವು ಯಾವುದೇ ಒಂದು ವಿಷಯ ಆಗಿರ್ಲಿ, ಎಂತ ಪರಿಸ್ಥಿತಿ ಅದು ಏನೇ ಆಗಿರ್ಲಿ, ಸಿಚುವೇಶನ್ ಯಾವುದೇ ತರ ಆಗಿರ್ಲಿ, ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಅಭಿಪ್ರಾಯನ ಹೇಳ್ದೆ ಹೋದ್ರೆ ಅದು ನಮ್ಮ ಲೈಫ್ ನ ಲಾಂಗ್ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಮುಂದೆ ಒಂದು ದಿನ ನಮ್ಮ ಸರೌಂಡಿಂಗ್ ನಲ್ಲಿರುವಂತ ಜನರು ನಮ್ಮನ್ನ ಕಡೆಗಣಿಸೋದಂತೂ ಗ್ಯಾರಂಟಿ. ಅವರು ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಟೈಮ್ ಬಂದಾಗ ಟಿಶ್ಯೂ ಪೇಪರ್ ತರ ಬಿಸಾಕ್ಬಿಡ್ತಾರೆ. ಕೊನೆಗೆ ನಾವು ಅವ್ರಿಗೆ ನೇರವಾಗಿ ಹೋಗಿ ಅವ್ರಿಗೆ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಲೈಫ್ನಲ್ಲಿ ಈ ತರ ಆಗಿತ್ತು, ನಾನು ನಿಮ್ಮ ಪರವಾಗಿ ಬಂದಿದ್ದೆ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡೋದಿಕ್ಕೆ ಬಂದಿದ್ದೆ ಅಂತ ನಾವು ಏನು ಹೇಳಿದ್ರು ಕೂಡ ಅವರು ಅದನ್ನ ಅಕ್ಸೆಪ್ಟೇ ಮಾಡೋದಿಲ್ಲ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಕೆಲವೊಂದು ಪರಿಸ್ಥಿತಿ ಈ ತರ ಇರುತ್ತೆ. ಆ ಒಂದು ಪರಿಸ್ಥಿತಿನಲ್ಲಿ ಅವಕಾಶ ಸಿಕ್ಕಾಗ ನಾವು ಮಾತಾಡದೆ ಸೈಲೆಂಟ್ ಆಗಿರ್ತೀವಲ್ವಾ, ಅದು ನಮ್ಮ ಲೈಫ್ಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಕೊನೆಗೆ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ನಮ್ಮ ಐಡೆಂಟಿಟಿ, ನಾವು ಕೂಡ ಒಬ್ರು ಇದೀವಿ ಅನ್ನೋದಕ್ಕೆ ಕೂಡ ನಾವೇ ಪ್ರೂಫ್ ಕೊಡ್ಬೇಕಾಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಪ್ರೂವ್ ಮಾಡ್ಬೇಕಾಗುತ್ತೆ. ಇದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಜೀವನದಲ್ಲಿ ಒಂದು ಟೈಮ್ ಇರುತ್ತೆ. ಆ ಒಂದು ಟೈಮ್ ಕ್ರಾಸ್ ಆಗಿದ ಮೇಲೆ ಪರಿಸ್ಥಿತಿಗಳು ಈ ತರ ಬರುತ್ತೆ. ಆ ಒಂದು ಟೈಮ್ ನಲ್ಲಿ ನಮ್ಮ ಕೈನಲ್ಲಿ ಏನೂ ಮಾಡೋದಿಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಯಾರೇ ಸಿಕ್ಕರು ಯಾರೇ ಜೊತೆನಲ್ಲೇ ಮಾತಾಡಿ, ಯಾರ ಜೊತೆನಾದ್ರೂ ಟೈಮ್ ಸ್ಪೆಂಡ್ ಮಾಡಿ, ಅವರ ಜೊತೆಗೆ ಇರುವಾಗ ನಮ್ದೊಂದು ಸ್ಟ್ರಾಂಗ್ ಪರ್ಸನಾಲಿಟಿ ತೋರಿಸಿಲ್ಲ ಅಂದ್ರೆ ಅಲ್ಲಿಗೆ ನಮ್ಮ ಲೈಫ್ ಮುಗೀತು ಅಂತ ತಿಳ್ಕೊಂಬಿಡಿ. ಈ ತರ ತುಂಬಾ ಸೀರಿಯಸ್ ಪ್ರಾಬ್ಲಮ್ಗಳು ಆದಾಗ, ಕೊನೆಗೆ ಒಂದು ಸಮಯ ಬಂದಾಗ ನಾವು ಬದುಕಿದ್ರು ಕೂಡ ಬದುಕಿಲ್ದೇ ಇರೋ ತರ, ಅಂದ್ರೆ ನಮ್ಮ ಅಸ್ತಿತ್ವನೇ ಇರೋದಿಲ್ಲ ಅಲ್ಲಿ. ಪ್ರತಿಯೊಂದು ವಿಷಯಕ್ಕೂ ನಾವು ಜನರಿಗೆ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ನಾವು ನಮ್ಮ ತನದ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಕೊಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಯಾರೇ ಸಿಕ್ಲಿ, ಯಾರೇ ಪರಿಚಯ ಆಗಿರ್ಲಿ, ಮೊದ್ಲಿಂದಾನೇ ಅವರಿಗೆ ನಮ್ಮ ಅಭಿಪ್ರಾಯದ ಬಗ್ಗೆ ನಾವು ಅವ್ರಿಗೆ ಹೇಳ್ತಾ ಇರ್ಬೇಕು. ಬರೀ ಹೇಳೋದಲ್ಲ, ಅವ್ರಿಗೆ ಎದುರು ಕುಂದ್ರು ನಿಂತರು ನಮ್ಮ ಬಗ್ಗೆ ಅವ್ರಿಗೆ ಅವ್ರ ಮನಸ್ಸಲ್ಲಿ ಒಂದು ಇರಬೇಕು. ಓ, ಇವರು ಇದ್ದಾರೆ ನಮ್ಮ ಜೊತೆಗೆ, ಇವ್ರ ಬಗ್ಗೆ ನಾವು ತಪ್ಪಾಗಿ ಯೋಚನೆ ಮಾಡಬಾರ್ದು ಅಂತ ಅವ್ರಾಗೆ ನಮ್ಮ ಬಗ್ಗೆ ಯೋಚನೆ ಮಾಡೋ ತರ ಮಾಡ್ಬೇಕು. ಅವಾಗ್ಲೇನೆ ನಾವು ಯಾವಾಗ್ಲೂ ಸೇಫ್ ಆಗಿರೋದು. ಅಂದ್ರೆ ಈ ತರ ನಾವು ಮಾಡಿಲ್ಲ ಅಂದ್ರೆ ಒಂದು ದಿನ ನಾವು ನಮ್ಮ ಐಡೆಂಟಿಟಿನ ಕಳ್ಕೊಂಡಾಗೆ. ಬರೀ ಐಡೆಂಟಿಟಿನ ಒಂದ್ ಟೈಮ್ ಕಳ್ಕೊಂಡ್ವಿ ಅಂತ ತಿಳ್ಕೊಂಡ್ಬಿಡಿ, ನಾವು ಬದುಕಿದ್ದು ಸತ್ತಾಗೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಯಾರು ಪರಿಚಯ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರ ಜೊತೆಗೆ ಆಡುವಂತ ಮೊದಲಿನ ಮಾತಿಂದಾನೇ ನಾವು ಆಡದಂತ ಮಾತಿಗೆ ನಮ್ಮ ಹೆಸರಿನ ಒಂದು ಟ್ಯಾಗ್ ನ ಹಾಕ್ಬಿಡ್ಬೇಕು. ಅಂದ್ರೆ ಅವ್ರ ಜೊತೆಗೆ ಮಾತಾಡುವಂತ ಶೈಲಿನಲ್ಲೇ ನಾವು ಅವರಿಗೆ ಅರಿವು ಮಾಡಿಸ್ಬಿಡ್ಬೇಕು. ನೋಡಿ ಗುರು, ನಾವು ಇದೇ ತರನೇ ಮಾತಾಡೋದು, ನಮ್ಮ ಕ್ಯಾರೆಕ್ಟರ್ ಹೀಗೆ ಇರೋದು, ನಮ್ಮ ಮನಸ್ಸಲ್ಲಿ ನಾವು ಏನಿದೆ ಅದನ್ನ ಹೇಳ್ತೀವಿ ಅಂತ ಹೇಳಿ ಅವ್ರಿಗೆ ಅರಿವು ಮಾಡಿಸ್ಬಿಟ್ಟು ನಮ್ದೊಂದು ಸಿಗ್ನೇಚರ್ ಅವ್ರ ಮೈಂಡಲ್ಲಿ ಹಾಕ್ಬಿಡ್ಬೇಕು. ಇವಾಗ ನೋಡಿ, ನಾನು ರವೀಂದ್ರ ಅಂತ ಹೆಸರು ಬಂದಾಗ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಓ, ಈತ ಯಾವುದೇ ಒಂದು ವಿಷಯ ಇದ್ರು ಸೀರಿಯಸ್ ಆಗಿ ಬೋಲ್ಡ್ ಆಗಿ ಹೇಳ್ತಾನೆ, ನಾನು ಕೇಳದೇ ಇದ್ರು ಕೂಡ ನಾನು ಅರ್ಥ ಮಾಡ್ಕೊಳ್ಳೋರ್ಗು ಬಿಡೋದಿಲ್ಲ ಅಂತ ಅವರ ಮೈಂಡ್ ನಲ್ಲಿ ನಾವು ನೇರವಾಗಿ ಹೇಳ್ದೇ ಇದ್ರು ಕೂಡ ಅವರಾಗಿಯೇ ನಮ್ಮ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ತರ ಒಂದು ಟ್ರೇಡ್ ಮಾರ್ಕ್ ಪ್ರತಿಯೊಬ್ಬರು ಮನಸ್ಸಲ್ಲಿ ಆ ಒಂದು ಟ್ರೇಡ್ ಮಾರ್ಕ್ ನಾವು ಸಿಲ್ ತರ ಹಾಕ್ಬಿಡ್ಬೇಕು. ಅದನ್ನ ಹೇಳುವಾಗ್ಲೇ ನೇರವಾಗಿ ನೀವು ಯೋಚನೆ ಮಾಡಿದ್ರೆ ಅರ್ಥ ಆಗೋದಿಲ್ಲ. ನಿಮ್ಗೆ ಫ್ರೀ ಟೈಮ್ ಇರುವಾಗ ಒಂದು ಟೈಮ್ ಕೂತ್ಬಿಟ್ಟು ಯೋಚನೆ ಮಾಡಿ, ನಾನು ಹೇಳ್ದಂತ ವಿಷಯಗಳು ಯಾಕೆ, ಏನು, ನಿಮ್ಮ ಲೈಫ್ನಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ನೀವು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ರೆ ನಾನು ಹೇಳಿರುವಂಥ ವಿಷಯ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಸುಲಭವಾಗಿ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ.